ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ಮಂಗಳೂರಿನ ಬಿಸಿ ರೋಡ್ ಅಲ್ಲಿ ಲಾವಣ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಟ್ವಾಳ ಪೊಲೀಸರು ಹಂತಕ ಚೇತನ್ ಅನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ನಿನ್ನೆಯಿಂದಲೂ ಕೂಡ ತಲೆಮರೆಸಿಕೊಂಡಿದ್ದ ಚೇತನ್, ಅವನನ್ನ ಹುಡುಕೋದಕ್ಕೆ ವಿಶೇಷ ತಂಡವನ್ನ ರಚನೆ ಮಾಡಲಾಗಿತ್ತು. ಇದೀಗ ಚೇತನ್ ಅರೆಸ್ಟ್ ಆಗಿದ್ದಾನೆ. ಕೊಲೆ ಕೇಸ್ ಸಂಬಂಧ ಚೇತನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇವತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಲಾವಣ್ಯ ಪೋಸ್ಟ್ ಮಾರ್ಟಮ್ ನಡೆಯುತ್ತೆ. ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಲಾವಣ್ಯ ಪೋಸ್ಟ್ ಮಾರ್ಟಮ್ ಅನ್ನು ನಡೆಸಲಾಗುತ್ತೆ. ಲಾವಣ್ಯಾಳ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ನಿನ್ನೆ ಬಿಸಿ ರೋಡಿನಲ್ಲಿ ಸಂಜೆ 5:45 ಸಮಯದಲ್ಲಿ ಲಾವಣ್ಯಾಳನ್ನ ಹತ್ಯೆ ಮಾಡಿದ್ದ ಈ ಆರೋಪಿ ಚೇತನ್ ನಡು ರಸ್ತೆಯಲ್ಲಿ ಲಾವಣ್ಯಾಳನ್ನ ಚೇತನ್ ಕೊಚ್ಚಿ ಕೊಲೆ ಮಾಡಿದ್ದ. ಇದೀಗ ಈತನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಇವರಿಬ್ಬರ ನಡುವೆ ಲವ್ ಇತ್ತು, ಬ್ರೇಕಪ್ ಆಗಿತ್ತು. ಇದೇ ವಿಚಾರಕ್ಕೆ ವಾಗ್ವಾದ ನಡೆದು ಕೊಲೆಯಲ್ಲಿ ಅಂತ್ಯ ಆಗಿದೆ. ಲಾವಣ್ಯಾಳ ಸಹೋದರ ಕೂಡ ಹೇಳ್ತಾ ಇದ್ರು, 4 ವರ್ಷಗಳ ಹಿಂದೆನೇ ಅದು ಬ್ರೇಕಪ್ ಆಗಿತ್ತು, ಆತ ನಮ್ಮ ರಿಲೇಟಿವ್, ಹೀಗೆ ಮಾಡ್ತಾನೆ ಅಂತ ನಾವು ಅಂದುಕೊಂಡಿರ್ಲಿಲ್ಲ ಅಂತ ಹೇಳಿ. ಕೇವಲ ಲವ್ಗೋಸ್ಕರ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ನ ಆತ, ಅಥವಾ ಬೇರೆ ಏನಾದರೂ ದ್ವೇಷವನ್ನ ಇಟ್ಟುಕೊಂಡಿದ್ನ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಚೇತನ್ ಈಗ ಸಿಕ್ಕಿದ್ದಾನೆ. ಆತನನ್ನ ಅರೆಸ್ಟ್ ಮಾಡಿ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇಬ್ರು ಕೂಡ ಸಂಬಂಧಿಕರಾಗಿದ್ರು. ಆದ್ರೆ ಇಂತಹ ಒಂದು ಹೀನ ಕೃತ್ಯಕ್ಕೆ ಆತ ಕೈ ಹಾಕ್ತಾನೆ ಅಂತ ಯಾರು ಕೂಡ ಅಂದುಕೊಂಡಿರ್ಲಿಲ್ಲ. ಬೆಳ್ತಂಗಡಿಯವನವನು, ಲಾವಣ್ಯ ಕಕ್ಕೆ ಪದವನವಳು. ನಿನ್ನೆ ಆಫೀಸ್ ಮುಗಿಸಿ ಆಕೆ ಬರ್ತಾ ಇದ್ಲು, ನರ್ಸಿಂಗ್ ಮಾಡ್ತಾ ಇದ್ಲು. ಅಲ್ಲಿಂದ ಬರ್ತಾ ಇದ್ಲು ಅವಳು, ಬಸ್ನಲ್ಲಿ ಹೋಗಿ ಕುತ್ಕೊಂಡಿದ್ದಾಳೆ. ಅಲ್ಲಿಗೆ ಆತ ಫಾಲೋ ಮಾಡ್ಕೊಂಡು ಬಂದಿದ್ದಾನೆ. ಅಲ್ಲಿ ಮಾತಿನ ಚಕಮಕಿ ನಡೆದಿದೆ, ದೊಡ್ಡ ಮಟ್ಟದ ವಾಗ್ವಾದ ಆಗಿದೆ. ಇಮಿಡಿಯೇಟ್ ಆಗಿ ಆಕೆ ತನ್ನ ಭಾವನೆಗೂ ಕೂಡ ಮಾಹಿತಿಯನ್ನು ಕೊಡ್ತಾಳೆ. ಈ ರೀತಿಯಾಗಿ ನನಗೆ ಆತ ಬೈತಿದ್ದಾನೆ, ನನಗೆ ಆತ ಇಲ್ಲಿ ಬಂದು ಗಲಾಟೆ ಮಾಡ್ತಿದ್ದಾನೆ ಅಂತ ಹೇಳಿ. ಆ ನಂತರ ಕಾರಿನಲ್ಲಿದ್ದಂಥ ಚಾಕುವನ್ನು ಎತ್ಕೊಂಡು ಬಂದು ಆಕೆಯನ್ನ ಸಾಯಿಸಿದ್ದಾನೆ. ಸುಮಾರು 5:40-45 ಹೊತ್ತಿಗೆ ನಾನು ಬಸ್ಸಿನ ಒಂದು ಪಾರ್ಸಲ್ ಬರಲಿಕ್ಕೆ ಅಂತ ನನ್ನ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ಇಲ್ಲಿ ಒಂದು ಕಕ್ಕೆ ಪದವಿ ಹೋಗೋ ಬಸ್ ಇತ್ತು. ಅಲ್ಲಿ ಹುಡುಗಿ ಒಂದು ಬೊಬ್ಬೆ ಹಾಕೋದಕ್ಕೆ ಹೇಳಿತ್ತು ನನಗೆ. ನೋಡ ಯಾರೋ ಒಬ್ಬ ಹುಡುಗ ತಲುವಲಲ್ಲಿ ಹಿಡಿದುಕೊಂಡು ಅವಳಿಗೆ ಅಲ್ಲೇ ಮಾಡ್ತಾಯಿದ್ದ. ನಾನು ಹಿಡಿಲಿಕ್ಕೆ ಅಂತ ಅವನನ್ನು ಹೋದೆ, ಆದರೆ ಅವನ ತಲುವಾರು ನನ್ನ ಹತ್ರ ಬೀಸಿದವ. ನನಗೆ ಹೋಗ್ಲಿಕ್ಕೆ ಆಗಲ್ಲ. ಮತ್ತು ಅವಳು ಆಂಬುಲೆನ್ಸ್ ಮತ್ತು ಪೊಲೀಸವರಿಗೆ ಫೋನ್ ಮಾಡುವಾಗ ಅವ ಎಸ್ಕೇಪ್ ಆಗಿ ಹೋಗಿದ್ದಾನೆ. 5:45, 5:40-45 ಒಳಗೆ. ನಾನು ಒಬ್ಬನೇ ಇದ್ದೆ ಪಾರ್ಸಲ್ಗೆ. ಆಚೆ ಬೇರೆಯವರು ಒಬ್ಬ ಹುಡುಗ ಇದ್ದ. ಯಾವಾಗಲೂ ಆ ಬಸ್ಸಲ್ಲಿ ಸ್ಟೂಡೆಂಟ್ನವರು ತುಂಬ ಮಂದಿ ಇರ್ತಿದ್ರು. ಇವತ್ತು ನೋಡುವಾಗ 2-3 ಹುಡುಗಿಯರು ಮಾತ್ರ ಇದ್ದದ ಆ ಬಸ್ಸಲ್ಲಿ. ಅವನು ಒಬ್ಬನೇ ಬಂದಿದ್ದ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ನಿನ್ನೆಯಿಂದ ಹುಡುಕ್ತಾ ಇದ್ರು ಪೊಲೀಸರು, ಎಲ್ಲಿ ಸಿಕ್ಕಾಕೊಂಡ ಈತ, ಈಗ ಕರ್ಕೊಂಡು ಬಂದಿದ್ದಾರಾ, ವಿಚಾರಣೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಈತನ ಹಿನ್ನೆಲೆಯ ಬಗ್ಗೆ ಏನೆಲ್ಲ ಸಿಕ್ಕಿದೆ ಮಾಹಿತಿ? ನವಿತಾ, ಈತನನ್ನ ಇವತ್ತು ಮುಂಜಾನೆ 3 ಗಂಟೆ ವೇಳೆಗೆ ಮಂಗಳೂರಿನ ಪಚ್ಚನಾಡಿ ಎಂಬಲ್ಲಿ ಬಂಧಿಸಲಾಗಿದೆ. ಈತ ತನ್ನ ಆಲ್ಟೋ ಕಾರ್ನಲ್ಲಿ ಪಚ್ಚನಾಡಿಯಲ್ಲಿ ಇದ್ದ ಎಂಬ ಖಚಿತ ಮಾಹಿತಿಯನ್ನು ಆಧರಿಸಿ ಬಂಟ್ವಾಳ ಪೊಲೀಸರು ಕಾರ್ಯಾಚರಣೆ ಮಾಡಿದ ಸಂದರ್ಭದಲ್ಲಿ ಈತ ಆಟೋವನ್ನು ನಿಲ್ಲಿಸಿ ಕಾರಿನ ಒಳಗೆ ಕೂತಿದ್ದ ಅನ್ನೋದು ಸದ್ಯಕ್ಕೆ ಪೊಲೀಸರು ಕೊಡ್ತಾ ಇರುವಂತಹ ಮಾಹಿತಿ. ಹಾಗಾಗಿ ಬಂಟ್ವಾಳ ಪೊಲೀಸರು ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಆತ ಸೆರೆ ಸಿಕ್ಕಂತ ಜಾಗ ಅದು ವಾಮಂಜೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಪಚ್ಚನಾಡಿ ಎಂಬ ಪ್ರದೇಶ. ಈ ನಿಟ್ಟಿನಲ್ಲಿ ಪೊಲೀಸರು ಈಗ ಆತನನ್ನ ಠಾಣೆಗೆ ಕರೆದೊಯ್ದಿದ್ದಾರೆ. ಈ ಸಂದರ್ಭದಲ್ಲಿ ಆತ ಒಂದು ಮಾಹಿತಿ ಕೊಟ್ಟಿದ್ದಾನೆ, ತಾನು ಇಲಿಪಾಶನ ಸೇರಿಸಿದ್ದೇನೆ ಅಂತ ಹೇಳಿ. ಆದ್ರೆ ಇದರ ಬಗ್ಗೆ ಇನ್ನೂ ಕೂಡ ಪೊಲೀಸರು ಖಚಿತವಾಗಿ ಅಧಿಕೃತವಾದ ಮಾಹಿತಿಯನ್ನ ಕೊಟ್ಟಿಲ್ಲ. ಆ ನಿಟ್ಟಿನಲ್ಲಿ ಆತನ ಆರೋಗ್ಯ ತಪಾಸಣೆಗಾಗಿ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ. ಈತ ಕೊಲೆ ಮಾಡಿದ ಬಳಿಕ ನೇರವಾಗಿ ಮಂಗಳೂರಿಗೆ ಬರ್ತಾನೆ. ಮಂಗಳೂರಲ್ಲಿ ಕೆಲವು ಕಡೆ ಸುತ್ತಾಡಿ ಆ ಬಳಿಕ ಪಚ್ಚನಾಡಿ ಎಂಬ ಪ್ರದೇಶಕ್ಕೆ ಹೋಗ್ತಾನೆ. ಆ ಪಚ್ಚನಾಡಿ ಪ್ರದೇಶ ಅನ್ನೋದು ಅದೊಂದು ಡಂಪಿಂಗ್ ಯಾರ್ಡ್ ಉಳ್ಳಂತ ಪ್ರದೇಶ. ಸಾಮಾನ್ಯವಾಗಿ ಅಲ್ಲಿ ಸಂಜೆ ಹೊತ್ತಿನ ನಂತರವಾಗಿ ನಿರ್ಜನವಾಗಿರುತ್ತೆ, ಕೇವಲ ತ್ಯಾಜ್ಯದ ವಾಹನಗಳು ಮಾತ್ರ ನಿಂತಿರುತ್ತೆ. ಹಾಗಾಗಿ ಅದೇ ಸ್ಥಳವನ್ನ ಚೂಸ್ ಮಾಡಿ ಆತ ಅಲ್ಲಿ ಕೂತಿದ್ದ. ತಾನು ಅರೆಸ್ಟ್ ಆಗ್ತೇನೆ ಅಂತ ಹೇಳಿ ಗೊತ್ತಿದ್ರು ಕೂಡ ಆತ ಅಲ್ಲಿ ಕೂತಿದ್ದ. ಜೊತೆಗೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿರುವಂತಹ ವಿಚಾರಗಳು ಕೂಡ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇದೆ. ಆದ್ರೆ ಪೊಲೀಸರು ಮಾತ್ರ ಅಧಿಕೃತವಾಗಿ ಇನ್ನು ಯಾವುದೇ ಮಾಹಿತಿಗಳನ್ನ ಕೂಡ ಬಿಟ್ಟುಕೊಟ್ಟಿಲ್ಲ. ಈತನ ಹಿನ್ನೆಲೆ ಬಗ್ಗೆ ಈಗ ಫ್ಯಾಮಿಲಿ ಅವರು ಕೂಡ ಹೇಳಿಕೊಂಡಿದ್ದಾರೆ. ಸುಮಾರು 4 ವರ್ಷಗಳ ಹಿಂದೆ ಅವರಿಗೆ ಬ್ರೇಕಪ್ ಆಗಿತ್ತು. ಆನಂತರವಾಗಿ ಯಾವುದೇ ಮಾತುಕತೆಗಳು ಕೂಡ ಇರ್ಲಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅವರ ಪೋಷಕರು ಹೇಳೋ ಪ್ರಕಾರವಾಗಿ ಆತನ ಬಗ್ಗೆ ಹೆಚ್ಚು ಮಾಹಿತಿ ನಮ್ಗೆ ಇರ್ಲಿಲ್ಲ, ಆತ ನಮ್ಮ ಮನೆಗೂ ಕೂಡ ಬಂದಿರ್ಲಿಲ್ಲ. ಎಲ್ಲೋ ದೂರದ ಸಂಬಂಧಿಕರ ಮದುವೆ ಫಂಕ್ಷನ್ ಅಥವಾ ಬೇರೆ ಕಾರ್ಯಕ್ರಮಗಳಲ್ಲಿ ಆತನನ್ನ ನೋಡಿದ ಗುರುತು ಹೊರತಾಗಿ ಯಾವುದೇ ರೀತಿಯಾಗಿ ಹತ್ತಿರದ ಗುರುತು ಇರ್ಲಿಲ್ಲ ಅನ್ನೋದನ್ನ ಈಗಾಗಲೇ ಲಾವಣ್ಯ ಅವರ ಹೆತ್ತವರು ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ಆತನನ್ನ ವಶಕ್ಕೆ ಪಡೆಯಲಾಗಿದೆ. ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಅಲ್ಲಿ ಪರಿಶೀಲನೆ ಮಾಡ್ತಾ ಇರುವಂತದ್ದು.